ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯುಕ್ತಿ ಥ್ರೆಡ್ ವರ್ಕ್. ಇವತ್ತು ನಾನು ನಿಮಗೆ ಒಂದು ಬ್ರೈಡಲ್ ಡಿಸೈನ್ ತೋರಿಸ್ತಾ ಇದ್ದೀನಿ. ಬ್ರೈಡಲ್ ಡಿಸೈನ್ ಗ್ರ್ಯಾಂಡು ಅಂತಲ್ಲ, ಸಿಂಪಲ್ಲು ಅಂತ ಏನಿಲ್ಲ, ತುಂಬ ಚೆನ್ನಾಗಿದೆ. ಕಲರ್ ಕಾಂಬಿನೇಷನ್ ಬಂದು ರೆಡ್ ಆ್ಯಂಡ್ ಗ್ರೀನ್ ಕಲರ್ ಇದೆ. ನಾನು ಇವಾಗ ಇದಕ್ಕೆ ಹಾಕೋದಕ್ಕೆ ಬೀಡ್ಸ್ ತೊಗೊಂಡಿದ್ದೀನಿ. ಒಂದು ರಿಂಗ್ ಬೀಡ್ಸ್ ಮತ್ತು ಇನ್ನೊಂದು ರೌಂಡ್ ಬೀಡ್ಸು. ಯಾವ ಥರ ಅಂತಂದರೆ ನೋಡಿ, ಈ ಥರ ಡಿಸೈನ್ ಇರೋ ಬೀಡ್ಸು, ಇದು ರಿಂಗ್ ಬೀಡ್ಸು. ಈ ಥರ ಬೀಡ್ಸ್ ತೊಗೊಂಡಿದ್ದೀನಿ. ಬನ್ನಿ ಫ್ರೆಂಡ್ಸ್, ಡಿಸೈನ್ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್ ನೋಡಿ, ಈ ಡಿಸೈನ್ಗೆ ಆ್ಯಸ್ ಯೂಶ್ವಲ್ ನಾನು ನೀಡಲ್ ನಂಬರ್ 10 ತೊಗೊಂಡಿದ್ದೀನಿ ಆ್ಯಂಡ್ 6 ಎಳೆ ದಾರ. ಬನ್ನಿ ಫ್ರೆಂಡ್ಸ್, ಡಿಸೈನ್ ಸ್ಟಾರ್ಟ್ ಮಾಡೋಣ. ಫಸ್ಟು ಲಾಕ್ ಮಾಡ್ಕೋತೀನಿ. ಲಾಕ್ ಮಾಡಿದ್ದಾಯಿತು. ಲಾಕ್ ಮಾಡಿ ಇವಾಗ ಇದ್ರ ಮೇಲೆ 2 ಚೈನ್ ಹಾಕ್ತೀನಿ. 1 ನೋಡಿ, 2 ಚೈನ್ ಹಾಕಿ ಸೂಜಿ ಮೇಲೆ ಒಂದು ಸಲ ದಾರ ತಂದಿದ್ದೀನಿ. ಇವಾಗ ಪಕ್ಕದಲ್ಲೇ ಒಂದು ಪಾಯಿಂಟ್ ಗ್ಯಾಪಲ್ಲಿ ಹೋಗಿ ಮತ್ತೆ ದಾರ ತಗೊಂಡು ಬಂದು 3 ಚೈನ್ ಆಯಿತು. ಇವಾಗ ಎರಡನ್ನಕ್ಕೆ ಒಂದು ಮಾಡೋದು, ಎರಡನ್ನ ಒಂದು ಮಾಡೋದು. ಇವಾಗ 2 ಕಂಬ ಆಯಿತು. ಮತ್ತು ಸೂಜಿ ಮೇಲೆ ದಾರ ತಗೊಳ್ಳೋದು, ಒಂದು ಪಾಯಿಂಟ್ ಗ್ಯಾಪ್ಗೆ ಹೋಗಿ ಸೂಜಿ ದಾರ ತಗೊಂಡು ಬಂದು ಎರಡನ್ನ ಒಂದು ಮಾಡ್ಕೊಳ್ಳೋದು, ಎರಡನ್ನ ಒಂದು ಮಾಡ್ಕೊಳ್ಳೋದು. ಈ ಡಿಸೈನ್ ತುಂಬ ಬೇಗ ಮುಗ್ದೋಗ್ಬಿಡುತ್ತೆ. ಈ ಡಿಸೈನ್ ಅತಿ ಗ್ರ್ಯಾಂಡ್ ಅಂತಲೂ ಏನಿಲ್ಲ, ಸಿಂಪಲ್ ಅಂತಲೂ ಏನಿಲ್ಲ ಫ್ರೆಂಡ್ಸ್. ಇದು ಬೇಗ ಹಾಕ್ಬೋದು. ನಾವು ಈ ಕಂಬಗಳನ್ನ ಹಾಕೋತಾ ಹೋಗಬೇಕು. ಇವಾಗ ಎಷ್ಟು ಕಂಬ ಬರಬೇಕು ಅಂತಂದರೆ 8 ಕಂಬ ಬರಬೇಕು ನಮಗೆ. 8 ಕಂಬ ಡಬಲ್ ಕ್ರೋಶ. ಇದು ಡಬಲ್ ಕ್ರೋಶ, ಅದು 8 ಕಂಬ ಬರೋ ತನಕ ಹಾಕೋತಾ ಹೋಗಬೇಕು ಫ್ರೆಂಡ್ಸ್. ಜಸ್ಟ್ ಒಂದು ಪಾಯಿಂಟ್ ಗ್ಯಾಪಲ್ಲಿ ಹಾಕೋತಾ ಹೋಗಬೇಕು. ನಾವು ಯಾವಾಗ ಡಿಸೈನ್ನ ಸ್ಟಾರ್ಟ್ ಮಾಡಿದಾಗ ಯಾವ ಗ್ಯಾಪಲ್ಲಿ ಹಾಕಿರ್ತೀವೋ ಅದೇ ಗ್ಯಾಪಲ್ಲೇ ಹಾಕಬೇಕು. ಒಂದು ಡಿಸೈನ್ಗೆ ಚಿಕ್ಕದಾಗಿ ಹಾಕೋದು, ಒಂದು ಡಿಸೈನ್ಗೆ ದೊಡ್ಡದಾಗಿ ಹಾಕೋದು, ಆ ಥರ ಎಲ್ಲ ಮಾಡಿಬಿಟ್ರೆ ಚೆನ್ನಾಗಿರಲ್ಲ. ನೋಡಿ ಫ್ರೆಂಡ್ಸ್, 1 2 3 4 7 ನೋಡಿ, ಇವಾಗ 8 ಕಂಬ ಹಾಕಾಯಿತು. ಇವಾಗ ಸೂಜಿನ ದಾರನ ಮೇಲ್ ಮಾಡಿ ಇವಾಗ ಇಲ್ಲಿ ಬೀಡನ್ನ ಆ್ಯಡ್ ಮಾಡ್ಕೋಬೇಕು ಫ್ರೆಂಡ್ಸ್. ನೋಡಿ, ಸೂಜಿಗೆ ನಾನು ಇವಾಗ ಈ ಥರ ಪೋಣಿಸ್ಕೊಂಡು ಬಂದಿದ್ದೀನಿ. ಈ ಥರ ಪೋಣಿಸ್ಕೊಂಡು ಇವಾಗ ದಾರ ಮೇಲೆ ಮಾಡಿರ್ತೀವಲ್ವ, ಈ ಥರ ಸೂಜಿನ ಹಿಂಗೆ ಇಟ್ಕೋಬೇಕು. ಇಟ್ಕೊಂಡು ದಾರನ ಒಳಗಡೆ ಈ ಥರ ತಗೊಂಡು ಬಂದು ನಾನು ಬೀಡ್ ಲಾಕ್ನ ಮಾಡ್ತೀನಿ. ಬೀಡ್ ಲಾಕ್ ಮಾಡಿ ಇದನ್ನು ಈ ಥರ ಇಟ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡಬೇಕು ಫ್ರೆಂಡ್ಸ್. ಬೀಡ್ ಲಾಕ್ ಒಂದು ಸಲ, ಬಟ್ಟೆ ಲಾಕ್ ಒಂದು ಸಲ ಮಾಡಬೇಕು ಫ್ರೆಂಡ್ಸ್. ನೋಡಿ, 8 ಕಂಬ ಹಾಕಿದ್ದೀನಿ. 8 ಕಂಬ ಬೀಡ್ ಹಾಕಿ ಇವಾಗ ಮತ್ತೆ 2 ಲಾಕ್ ಮಾಡಾದ್ಮೇಲೆ ಮೇಲೆ 2 ಚೈನ್, 1 2 ಚೈನ್ ಹಾಕಿ ಸೂಜಿ ಮೇಲೆ ಒಂದು ಸಲ ದಾರ ತೊಗೊಂಡು ಬಂದು ಪಕ್ಕದಲ್ಲೇ ಒಂದು ಪಾಯಿಂಟ್ ಗ್ಯಾಪಲ್ಲಿ ಮತ್ತು ನಾವು ಆ್ಯಸ್ ಯೂಶ್ವಲ್ ಏನು ಮಾಡ್ಕೊಂಡು ಬಂದಿದ್ವೋ 8 ಕಂಬನ ಅದೇ ಥರ ಮಾಡ್ಕೋತಾ ಹೋಗಬೇಕು. ಮತ್ತು ಸೂಜಿ ಮೇಲೆ ದಾರ ಸುತ್ಕೋಬೇಕು. ಒಂದು ಪಾಯಿಂಟ್ ಗ್ಯಾಪ್ ನೋಡಿಕೊಂಡು ಡಬಲ್ ಕ್ರೋಶ. ಇದು ಫಸ್ಟ್ ಸ್ಟೆಪ್. ಇದು ಡಿಸೈನ್ ಅಂತೂ ಬೇಗ ಮುಗ್ದೋಗ್ಬಿಡುತ್ತೆ 2 ಸ್ಟೆಪ್ಪಲ್ಲಿ. ಈ 2 ಸ್ಟೆಪ್ಪಲ್ಲಿ ಬೇಗ ಮುಗಿದ್ರೂ ಡಿಸೈನ್ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಬೇಗ ಹಾಕೋಬೋದು. ನೋಡಿ ಫ್ರೆಂಡ್ಸ್, ನಮಗೆ ಇವಾಗ ಎಷ್ಟು 5 ಕಂಬ ಆಯಿತು, 6. ಒಟ್ಟಿನಲ್ಲಿ ಒಟ್ಟು ನಮಗೆ 8 ಕಂಬಗಳು ಬರಬೇಕು.
ಲೂಸಾಗಿ ಹಾಕೋಬಾರ್ದು, ಇಲ್ಲ ಟೈಟ್ ಮಾಡೋದು ಆ ಥರ ಎಲ್ಲೂ ಮಾಡಬಾರ್ದು. ಇಲ್ಲ ನಾವು ಟೈಟಾಗಿ ಮಾಡಿದ್ರೆ ಇಲ್ಲ ಅದೇ ಥರನೇ ಟೈಟ್ ಮಾಡ್ಕೊತಾ ಹೋಗಬೇಕು, ಡಿಸೈನ್ ಟೈಟಾಗೇ. ಇಲ್ಲಾಂದರೆ ಲೂಸಾಗಿ ಹಾಕಿದ್ರೆ ಅದು ಚೆನ್ನಾಗಿರಲ್ಲ. ಏಕೆಂದರೆ ಕ್ರೋಶೆ ಯಾವಾಗಲೂ ಟೈಟಾಗೇ ಇರಬೇಕು. ಡಿಸೈನ್ ಏನು ಚೈನ್ ಹಾಕ್ತೀವಿ ಇದು ಟೈಟಾಗಿರಬೇಕು, ಆವಾಗ ಏನಾಗುತ್ತೆ ಸ್ಟಿಫಾಗಿ ಕೂರುತ್ತೆ. ನೋಡಿ ಫ್ರೆಂಡ್ಸ್, ಇವಾಗ 1 2 3 4 5 6 8 ಕಂಬ ಆಯಿತು. ಇವಾಗ ನಾನು 3 4 ಚೈನ್ ಹಾಕೋತೀವಿ, ಇಲ್ಲ 4 ಚೈನ್ ಹಾಕೋದು. ನಾನಿಲ್ಲಿ 4 ಚೈನ್ ಹಾಕ್ಕೊಂಡಿದ್ದೀನಿ. 4 ಚೈನ್ ಹಾಕ್ಕೊಂಡು 4 ಚೈನ್ ಗ್ಯಾಪ್ ನೋಡಿಕೊಂಡು ಲಾಕ್ ಮಾಡಬೇಕು. ಲಾಕ್ ಮಾಡಿದ್ದಾದ್ಮೇಲೆ ಒಂದು ಸಲ 2 ಚೈನ್ ಹಾಕಿ ಸೂಜಿ ಮೇಲೆ ಒಂದು ಸಲ ದಾರ ತೊಗೊಂಡು ಬಂದು ಮತ್ತೆ ಪಕ್ಕದಲ್ಲಿ ಡಬಲ್ ಕ್ರೋಶ 8 ಕಂಬಗಳು ಬರೋ ಥರ ಮಾಡಬೇಕು. ಇವಾಗ ನಾವೇನು ಮಾಡಬೇಕು, ಪಕ್ಕದಲ್ಲೇ ಮತ್ತೆ 8 ಕಂಬ ಬೀಡು, 8 ಕಂಬ 4 ಚೈನು, ಮತ್ತು 8 ಕಂಬ ಬೀಡು. ಇದೇ ಡಿಸೈನ್ನ ಈಗ ನಾವು ಲಾಸ್ಟ್ವರೆಗೂ ಕಂಟಿನ್ಯೂ ಮಾಡ್ಕೋತಾ ಹೋಗಬೇಕು ಫ್ರೆಂಡ್ಸ್. ಒಂದು ಸಲ 8 ಚೈನ್ ಹಾಕ್ತೀವಿ, ಬೀಡ್ ಹಾಕ್ತೀವಿ, ಇನ್ನೊಂದು ಸಲ 8 ಚೈನ್ ಹಾಕಿದಾಗ ಚೈನ್ ಹಾಕೋದು 4, 3 ಆದ್ರೂ ಹಾಕೋಬೋದು, ಇಲ್ಲ 4 ಆದ್ರೂ ಹಾಕೋಬೋದು. ಅಲ್ಲಿ ಏನು ಅಂತಂದರೆ ಕುಚ್ಚು ಕಟ್ಟೋದಕ್ಕೆ ಅಷ್ಟೇ ಫ್ರೆಂಡ್ಸ್, ಅದು ಗ್ಯಾಪ್. ನಾವೇನು 4 ಚೈನ್ ಹಾಕಿದ್ವೋ ಅದು ಕುಚ್ಚು ಕಟ್ಟೋದಕ್ಕೆ. ಒಂದು ಪಾಯಿಂಟ್ ಗ್ಯಾಪಲ್ಲಿ ಅಷ್ಟೇ ಸಾಕು, ಜಾಸ್ತಿ ಹತ್ರನೂ ಬೇಡ, ಜಾಸ್ತಿ ದೂರನೂ ಮಾಡ್ಕೊಳ್ಳೋದೇನು ಬೇಡ. ನೋಡಿ 1 2 3 4 8 ಚೈನ್ ಆಯಿತು. ಇವಾಗ ಏನು ಮಾಡಬೇಕು ಅಂತಂದರೆ ಮತ್ತೆ ದಾರ ಮೇಲೆ ಮಾಡಿ ಸೂಜಿಗೆ ಬೀಡನ್ನ ಆ್ಯಡ್ ಮಾಡಿಕೊಂಡು ಈ ಥರ ಇವಾಗ ಇದನ್ನು ಒಳಗಡೆ ಹುಷಾರಾಗಿ ತೊಗೋಬೇಕು. ಒಂದು ದಾರ ಮಿಸ್ ಆದ್ರೂ ಚೈನ್ ಏನೋ ಒಂಥರ ಮಿಸ್ ಆಗಿಬಿಡುತ್ತೆ, ಚೆನ್ನಾಗಿ ಕಾಣಿಸಲ್ಲ. ಆವಾಗ ಬೀಡ್ ಲಾಕ್ ಮಾಡಿ ಎಲ್ಲಿಗೆ ಬರುತ್ತೋ ಅಲ್ಲಿಗೂ ಲಾಕ್ ಮಾಡೋದು. ಲಾಕ್ ಮಾಡಿದ್ದಾಯಿತು. ಇವಾಗ ಮತ್ತೆ 1 2 ಹಾಕಿ ಸೂಜಿ ಮೇಲೆ ಒಂದು ಸಲ ದಾರ ತಗೊಳ್ಳೋದು, ಪಕ್ಕದಲ್ಲೇ ಡಬಲ್ ಕ್ರೋಶ ಮಾಡ್ಕೊತಾ ಹೋಗಬೇಕು ಫ್ರೆಂಡ್ಸ್. ಇವಾಗ ಹೆಂಗೆ ಡಿಸೈನ್ ಹಾಕ್ಕೊಂಡು ಬಂದೋ ಸ್ಟಾರ್ಟಿಂಗು, ಅದೇ ಥರ ಎಂಡ್ವರೆಗೂ ಹಾಕೋತಾ ಹೋಗಬೇಕು ಫ್ರೆಂಡ್ಸ್. ನೋಡಿ 8 ಕಂಬ ಫಸ್ಟ್ ಬೀಡು, 8 ಕಂಬ ಚೈನು, 8 ಕಂಬ ಮತ್ತು ಬೀಡು, ಇವಾಗ ಮತ್ತೆ 8 ಕಂಬ. ಇದೇ ಸ್ಟೆಪ್ನ ನಾವು ಫಾಲೋ ಮಾಡ್ಕೊತಾ ಹೋಗಬೇಕು ಲಾಸ್ಟ್ವರೆಗೂ ಫ್ರೆಂಡ್ಸ್. ನೋಡಿ ಈ ಸ್ಟೆಪ್ ಕಂಪ್ಲೀಟ್ ಆಗೈತೆ. ನಾನು ಲಾಸ್ಟಲ್ಲಿ ಹೆಂಗೆ ಸ್ಟಾರ್ಟಿಂಗ್ ತೊಗೊಂಡಿದ್ದೋ ಬೀಡ್ಸು ಮಾಮೂಲಿ ಕುಚ್ಚಿಲು ಬಂದೈತೆ. ಇಲ್ಲಿ 4 ಚೈನ್ ಹಾಕಿ ಲಾಸ್ಟ್ ಮಾಡಿದ್ದೀನಿ. ಬನ್ನಿ ಇವಾಗ ನೆಕ್ಸ್ಟ್ ಸ್ಟೆಪ್ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ನೋಡಿ ನೆಕ್ಸ್ಟ್ ಸ್ಟೆಪ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆ್ಯಸ್ ಯೂಶ್ವಲ್ 6 ಎಳೆ ದಾರ ತಗೊಂಡು ಗಂಟು ತಗೊಂಡಿದ್ದೀನಿ. 6 ಇಲ್ಲ ಅಂದರೆ 7 ಬೇಕಾದ್ರೂ ತೊಗೋಬೋದು. ಇದು ಈ ಸ್ಟೆಪ್ಪಲ್ಲೇ ಕಂಪ್ಲೀಟ್ ಆಗಿಬಿಡುತ್ತೆ. ಮತ್ತು ಗಂಟು ಹಾಕ್ಕೊಂಡು 2 ಚೈನ್ ಹಾಕಿ ನಾನು 3ನೇ ಕಂಬಕ್ಕೆ ಹಾಕ್ತೀನಿ. 3ನೇ ಕಂಬಕ್ಕೆ 2 ಚೈನ್ ಹಾಕಿ ಲಾಕ್ ಮಾಡಿದ್ದೀನಿ ಫ್ರೆಂಡ್ಸ್. ಲಾಕ್ ಮಾಡಿದ್ದೀನಿ ನೋಡಿ. ಇವಾಗ 5 ಕಂಬ ಉಳ್ಕೋಬೇಕು, 5 ಕಂಬ ಉಳ್ಕೋಬೇಕು. ಆ ಥರ ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ಈ ಬೀಡ್ಸ್ ಇದೆಯಲ್ಲ ಇದ್ರೊಳಗಡೆ ಹೋಗಿ ದಾರ ತಗೊಂಡು ಬರಬೇಕು. ದಾರ ತಂದು ಎರಡನ್ನ ಒಂದು ಮಾಡ್ಕೊಳ್ಳೋದು, ಮತ್ತು ಎರಡನ್ನ ಒಂದು ಮಾಡ್ಕೊಳ್ಳೋದು.
ಇದಾದಮೇಲೆ 3 ಚೈನ್ ಹಾಕಬೇಕು. 1 2 3. ಈ ಕಂಬ ಇದೆಯಲ್ಲ, ಈ ಕಂಬ ಇದಕ್ಕೆ ಇದ್ರೊಳಗಡೆ ನಾವು ಹೋಗಿ ದಾರ ತಗೊಂಡು ಬಂದು ಲಾಕ್ ಮಾಡಬೇಕು. ನೋಡಿ, ಇದು ಪಿಕಾಟ್ಸ್ ಬರುತ್ತಲ್ಲ, ಆ ಟೈಪಲ್ಲಿ ಬರುತ್ತೆ. ಸೂಜಿ ಮೇಲೆ ಒಂದ್ಸಲ ದಾರ ತಗೊಂಡು ಮಾಮೂಲಿ ಡಬಲ್ ಕ್ರೋಶ ಮಾಡಬೇಕು. ಇದನ್ನು ಎರಡನ್ನು ಒಂದು ಮಾಡ್ಕೊಳ್ಳೋದು, ಎರಡನ್ನು ಒಂದು ಮಾಡ್ಕೊಳ್ಳೋದು. ಆಮೇಲೆ 3 ಚೈನ್ ಹಾಕಿ ಕಂಬದೊಳಗಡೆ ಲಾಕ್ ಮಾಡೋದು. ಇದು ಪಿಕಾಟ್ಸ್ ಟೈಪಲ್ಲಿ ಬರ್ಬೋದು. ಇಲ್ಲಾಂದರೆ ನೀವು ಇದರ ಬದಲು ಬೇರೆ ಬೀಡ್ಸ್ ಏನಾದರೂ ತಗೊಂಡು ಮಾಡ್ತೀವಿ ಅನ್ನೋದಾದರೆ ಬೀಡ್ಸ್ನೂ ಸುದ ಹಾಕೋಬೋದು. ಆದರೆ ನಾನು ಬೇಡ, ಈ ಡಿಸೈನ್ ಬೀಡ್ಸ್ ಇದೇ ಸಾಕು ಅಂತ ಅಂದ್ಬಿಟ್ಟು ಪಿಕಾಟ್ಸ್ ಟೈಪಲ್ಲಿ ಮಾಡ್ಕೊತಾಯಿದ್ದೀನಿ ಫ್ರೆಂಡ್ಸ್. ನಾನು ಇದು ಇಷ್ಟೇ ಫ್ರೆಂಡ್ಸ್, ಲಾಸ್ಟ್ ಸ್ಟೆಪ್ ಇದು. 2 ಸ್ಟೆಪ್ಪಲ್ಲಿ ಡಿಸೈನ್ ಮುಗ್ದೋಗುತ್ತೆ. ನಮಗೆ ಈ ಪಿಕಾಟ್ಸ್ ಎಷ್ಟು ಬರಬೇಕು ಅಂತಂದರೆ 9 ಇಲ್ಲ 10 ಇಲ್ಲ 11 ಹಾಕೋಬೋದು. ಒಟ್ಟಿನಲ್ಲಿ 10 11 ಪಿಕಾಟ್ಸ್ ಹಾಕ್ಕೊಂಡ್ರೆ ಸಾಕು. ಜಾಸ್ತಿ ಆದರೆ ಚೆನ್ನಾಗಿರಲ್ಲ, ಹಾಗಂತ ಕಡಿಮೆನೂ ಮಾಡಬಾರ್ದು. 10 ಪಿಕಾಟ್ಸ್ ಆದರೆ ಕರೆಕ್ಟಾಗಿರುತ್ತೆ. ನಾವು ಏನು ಅಂತಂದರೆ ಕ್ರೋಶಾ ಡಿಸೈನಲ್ಲಿ ಯಾವಾಗಲೂ ಕೌಂಟಿಂಗ್ ಅನ್ನೋದು ಮೇನ್ ಇಂಪಾರ್ಟೆಂಟ್ ಆಗುತ್ತೆ. ನಾವು ಹೆಂಗೆ ಕೌಂಟ್ ಮಾಡ್ತೀವಿ ಅದೇ ಇದನ್ನು ಕಂಟಿನ್ಯೂ ಮಾಡ್ಕೋತಾ ಹೋಗಬೇಕು. ಒಂದಕ್ಕೆ 10 ಹಾಕೋದು, 10 ಪಿಕಾಟ್ಸು, ಇನ್ನೊಂದಕ್ಕೆ 11 ಪಿಕಾಟ್ಸು, ಆ ಥರ ಮಾಡೋದಕ್ಕೆ ಹೋಗಬಾರ್ದು. ಫ್ರೆಂಡ್ಸ್ ನೋಡಿ, ಪಿಕಾಟ್ಸ್ ಇವಾಗ ಬಂದು 10 ಪಿಕಾಟ್ಸ್ ಆಯಿತು. ನಾವು ಈ ಡಿಸೈನ್ ಸ್ಟಾರ್ಟಿಗೆ ಹೇಗೆ ಸ್ಟಾರ್ಟ್ ಮಾಡಿದ್ವೋ ಹಾಗೆ ಲಾಸ್ಟ್ 5 ಕಂಬ ಆದಮೇಲೆ ಲಾಕ್ ಮಾಡಬೇಕು. ಲಾಕ್ ಮಾಡಿ ಮತ್ತೆ 2 ಚೈನ್ ಹಾಕಬೇಕು. 1 2 ಚೈನ್ ಹಾಕಿ ಈ ಕಂಬ ಇರುತ್ತಲ್ಲ ಇಲ್ಲಿಗೆ ಲಾಕ್ ಮಾಡಬೇಕು. ಮತ್ತೆ ಲಾಕ್ ಮಾಡಿದಾದಮೇಲೆ ಇಲ್ಲಿ ಚೈನ್ ಹಾಕಿರ್ತೀವಲ್ಲ 4 ಚೈನು, ಇದರೊಳಗಡೆ ಸಿಂಗಲ್ ಕ್ರೋಶ ಮಾಡಬೇಕು. ಎಷ್ಟು ಸಿಂಗಲ್ ಕ್ರೋಶ ಎಷ್ಟು ಹಿಡಿಯುತ್ತೆ ಅಷ್ಟು ಗ್ಯಾಪ್ಗೆ ಸಿಂಗಲ್ ಕ್ರೋಶ ಒಂದು 4-5 ಆಗ್ಬೋದು. 4 ಸಿಂಗಲ್ ಕ್ರೋಶ ಮಾಡಬೇಕಾದ್ರೆ 4 ಸಿಂಗಲ್ ಕ್ರೋಶ ಸಾಕು. ಆದಮೇಲೆ ಮತ್ತೆ ಸ್ಟಾರ್ಟಿಂಗ್ ಕಂಬ ಇರುತ್ತಲ್ಲ ಅಲ್ಲಿಗೆ ಲಾಕ್ ಮಾಡಬೇಕು. ಲಾಕ್ ಮಾಡಿ 2 ಚೈನ್ ಹಾಕಬೇಕು. 1 2 ಚೈನ್ ಹಾಕಿ ಸ್ಟಾರ್ಟಿಂಗ್ 3 ಚೈನ್ ಬರಬೇಕು. ಆ ಥರ ಲಾಸ್ಟಲ್ಲಿ 5 ಚೈನ್ ಉಳ್ಕೋಬೇಕು. ಅಲ್ಲಿಗೆ ನೋಡಿಕೊಂಡು ಆ ಕಂಬಕ್ಕೆ ನಾವು 2 ಚೈನ್ ಹಾಕಿರೋದನ್ನ ಲಾಕ್ ಮಾಡಬೇಕು. ಲಾಕ್ ಮಾಡಿದಾದಮೇಲೆ ಮತ್ತೆ ಸೂಜಿ ಮೇಲೆ ಒಂದು ಸಲ ದಾರ ಸುತ್ತಕೊಂಡು ಬೀಡ್ ಒಳಗಡೆ ಇಂದ ಸೂಜಿನ ತಂದು ಡಬಲ್ ಕ್ರೋಶ ಮಾಡ್ಕೋತಾ ಹೋಗಬೇಕು ಫ್ರೆಂಡ್ಸ್. ಇವಾಗ ಮಾಮೂಲಿ ಸಿಂಗಲ್ ಕ್ರೋಶ ಮಾಡಿ 3 ಚೈನ್ ಹಾಕಿ ಈ ಕಂಬದ ಗ್ಯಾಪ್ ಒಳಗಡೆ ಲಾಕ್ ಮಾಡಿದ್ರೆ ಅದು ಪಿಕಾಟ್ ಡಿಸೈನ್ ಆಗುತ್ತೆ ಫ್ರೆಂಡ್ಸ್. ಇದು ಇದೇ ಥರ ನಾವು ಈ ಡಿಸೈನ್ನ ಹೇಗೆ ಇದನ್ನು ಹಾಕಿದ್ವೋ 10 ಪಿಕಾಟ್ಸ್ ಹಾಕಿದ್ದೀನಿ ನಾನು.
ಇಲ್ಲಿ ಬೀಡ್ಸ್ ಬೇಕಾದರೂ ನೀವು ಯೂಸ್ ಮಾಡ್ಬೋದು ಅಂತ ಹೇಳಿದೆ. ನಾನು ಯೂಸ್ ಮಾಡಿಲ್ಲ. ಅದ್ರ ಬದಲು ನಾನೇನು ಮಾಡ್ತೀನಿ, ವೈಟ್ ಚೈನ್ ಬರುತ್ತಲ್ಲ ಅದನ್ನು ಸ್ಟಿಚ್ ಮಾಡ್ಕೊತೀನಿ. ನೀವು ಪಿಕಾಟ್ ಇಲ್ಲ ಅಂತಂದರೆ ಬೇರೆ ಕಂಬ ಹಾಕೋಬೋದು, ಬೇರೆ ಡಿಸೈನಲ್ಲಿ ಬೀಡ್ಸ್ ಥರ ಆ ಡಿಸೈನು ಸುದ ಹಾಕೋಬೋದು. ಆದರೆ ಇದಕ್ಕೆ ಈ ಡಿಸೈನ್ ಚೆನ್ನಾಗಿರುತ್ತೆ. ಪಿಕಾಟ್ಸು ವಿತೌಟ್ ಬೀಡ್ಸ್ ಹಾಕಿದ್ರೆ, ಇಲ್ಲಿಗೆ ಪಿಕಾಟ್ ಡಿಸೈನಲ್ಲಿ ವಿತೌಟ್ ಬೀಡ್ಸ್ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ನಾನು ಬೀಡ್ಸ್ ಹಾಕಿಲ್ಲ. ಅದ್ರ ಬದಲು ನಿಮಗೆ ಲಾಸ್ಟಲ್ಲಿ ತೋರಿಸ್ತೀನಿ ಹೇಗೆ ಚೈನ್ನ ಹಾಕ್ಕೊಂಡೆ ಅನ್ನೋದನ್ನು, ಚೈನ್ನ ಇದು ಫೆವಿಕಾಲ್ ಮಾಡಿಕೊಂಡೆ ಅನ್ನೋದನ್ನು. ಈ ಡಿಸೈನ್ ಏನು ತೋರಿಸ್ಕೊಂಡು ಬರ್ತಾಯಿದ್ದೀರೋ ಲಾಸ್ಟ್ವರೆಗೂ ಅದನ್ನೇ ಕಂಟಿನ್ಯೂ ಮಾಡ್ಕೊತಾ ಹೋಗಬೇಕು ಫ್ರೆಂಡ್ಸ್, ಅಷ್ಟೇ. ನಾಟ್ ಹಾಕ್ಕೊಂಡು 2 ಚೈನ್ ಹಾಕ್ಕೊಂಡು 5 ಕಂಬ ಇರುತ್ತಲ್ಲ ಅಲ್ಲಿಗೆ ನೋಡ್ಕೊಂಡು ಲಾಕ್ ಮಾಡಬೇಕು. ಮತ್ತು 10 ಪಿಕಾಟ್ಸ್ ಅಲ್ಲಿಗೆ ಬಂದು, ಇವಾಗ ನಾನು ಹೇಗೆ ಇದನ್ನು ಸ್ಟಾರ್ಟ್ ಮಾಡೋದನ್ನೋ ಅದೇ ಥರ ಎಂಡ್ವರೆಗೂ ಈ ಡಿಸೈನ್ನ ಕಂಪ್ಲೀಟ್ ಮಾಡ್ಕೊತಾ ಹೋಗಬೇಕು. ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ಇವಾಗ ನಾನು. ಫ್ರೆಂಡ್ಸ್ ನೋಡಿ, ಇದು ಕಂಪ್ಲೀಟ್ ಆಗೈತೆ. ಪಫಲ್ಲಿ ಹಾಕಿ ಇವಾಗ ಕುಚ್ಚು ಕಟ್ಟು ತೋರಿಸ್ತೀನಿ. ಇಲ್ಲಿ ಏನು ಗ್ಯಾಪ್ ಆಯಿತು ಇಲ್ಲಿಗೆ ಕುಚ್ಚು ಕಟ್ಕೊಂಡು ಹೋಗೋದು ಅಷ್ಟೇ. ಫ್ರೆಂಡ್ಸ್ ಫೈನಲಿ ಈ ಡಿಸೈನ್ ಕಂಪ್ಲೀಟ್ ಆಗೈತೆ. ನೋಡಿ 120 ಕುಚ್ಚು ಕಟ್ಟಿದ್ದೀನಿ. ಆ್ಯಂಡ್ ಈ ಗ್ಯಾಪ್ಗೆ ನಾನು ಚೈನ್ನ ಪ್ಲಾಸ್ಟ್ ಮಾಡ್ಕೊಂಡಿದ್ದೀನಿ, ಫೆವಿಕಾಲ್ ಮಾಡ್ಕೊಂಡಿದ್ದೀನಿ. ಈ ವಿಡಿಯೋ ಏನಾದರೂ ಇಷ್ಟ ಆಯ್ತು ಅಂದರೆ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.